ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹುಬ್ಳಿ ಮೂವ್ ಆಗ್ಬಿಟ್ಟು ಕಷ್ಟ ಆಗ್ತದೆ. ಟ್ರೈನ್ ಮೂವ್ ಆಗತ್ತಣ್ಣ. ಮೆಕ್ಕೆಜೋಳ ಕೇಂದ್ರ ಮಾಡುವ ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಕೇಂದ್ರ ಖರೀದಿ ಮಾಡುವ ಓಪನ್ ಮಾಡುವ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಬಲೋ ಭಾರತ್ ಮಾತಾ ಕಿ ಜೈ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಬಿಜೆಪಿಯ ರೈತ ಪರ ಹೋರಾಟಕ್ಕೆ, ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಖರೀದಿ ಕೇಂದ್ರ ಓಪನ್ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಖರೀದಿ ಕೇಂದ್ರ ಓಪನ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಕೊಡಲೇಬೇಕು. ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಭಾರತ್ ಮಾತಾ ಕಿ ಜೈ. ಈಗ ಗೌರ್ಮೆಂಟ್ ಒಂದು ದರ ನಿಗದಿ ಮಾಡೈತಿ. ನೀವು ಕಾರ್ಖಾನೆಯವ್ರದ್ದು ಏನು ನಿಮ್ದೇನು ತೀರ್ಮಾನ ಅದ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು. ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನೋ ಒಂದು ದರ ನಿಗದಿ ಮಾಡ್ಯಾರ, ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ. ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು. ನಾವೇನು ಹೇಳಿದ್ವಿ, ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಮತ್ತು ಹಿಂಗೆ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿಡ್ತೀವಿ ಅನ್ನುವಂಥ ಮಾತನ್ನು ನಾವು DC ಮತ್ತು SP ಅವ್ರು ಹೇಳಿದ್ದೀವಿ. ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂಥ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂಥ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟ್ರಿ ಬಂದ್ ಮಾಡಿರಿ ಅಂದ್ರೆ ಬಂದಿಡ್ತೀವಿ. ಇಲ್ಲ ನಮ್ಮ ಒಪ್ಪಿಗೆ ಐತಿ, ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಇಡ್ತೀವಿ. ನಮ್ಮ ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಡ್ತೀವಿ. ನಾವು ಇರುವುದೇ ರೈತರ ಸಲುವಾಗಿ, ಕಾರ್ಖಾನೆಗಳಿರುವುದೇ ರೈತರ ಸಲುವಾಗಿ. ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ. ನಮ್ಮ ರೈತರು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕಾಗ್ತದೆ. ಇವತ್ತು DC ಅವರು ಹಾಗೂ ಜಿಲ್ಲಾಡಳಿತ ಎಲ್ಲ ಫ್ಯಾಕ್ಟ್ರಿ ಮಾಲೀಕರನ್ನು ಕರೆದು ಇವತ್ತೇನು ಫ್ಯಾಕ್ಟ್ರಿ ಪ್ರಾರಂಭ ಮಾಡೋದ್ರ ಬಗ್ಗೆ ಏನು ನಮ್ಮ ಜಿಲ್ಲೆಯಲ್ಲಿ ಒಂದು ಗೊಂದಲ ನಡೆದಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅವರು ಒಂದು ಸಭೆಯನ್ನು ಕರೆದಿದ್ದರು. ಈ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಇವತ್ತೇನು ಸರ್ಕಾರ FRPಯನ್ನು ನಿಗದಿ ಮಾಡಿದೆ ಆ ಪ್ರಕಾರ ಸರ್ಕಾರ ಪ್ರತಿಯೊಂದು ಫ್ಯಾಕ್ಟ್ರಿಗೂ ಎಷ್ಟು ಕೊಡಬೇಕು ಅನ್ನೋದು ಈಗಾಗಲೇ ಸರ್ಕಾರ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಅದಕ್ಕೆ ಬದ್ಧರಿದ್ದೀವಿ. ಒಂದು ವೇಳೆ ಅವರು ರೈತ ಸಂಘ ಆಗಲಿ ಯಾರು ಬಂದು ನಮ್ಮ ಫ್ಯಾಕ್ಟ್ರಿ ರೈತರು ಯಾರು ನಮಗೆ ಕಬ್ಬು ಸಪ್ಲೈ ಮಾಡ್ತಾರೆ ಅವರು ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನೀವು ಮಾಡಬೇಡ್ರಿ ಅಂತಂದ್ರೆ ನಾವು ಬಂದಿಡ್ತೀವಿ ಅಷ್ಟೇ. ಸರಿಗೆ ರೈತ ಜಿಲ್ಲಾಡಳಿತ ನಮಗೇನು ಮನವಿ ಮಾಡೋ ಪ್ರಶ್ನೆನೇ ಇಲ್ಲ, ಯಾಕಂದರೆ ಸರ್ಕಾರನೇ ಘೋಷಣೆ ಮಾಡಿದೆ. ಈಗ ಸೊಲ್ಯೂಷನ್ ಏನಾದರೂ ಅದಕ್ಕೆ ಈಗ ಸದ್ಯಕ್ಕೆ ನೋಡೋಣ, ಅದೇನು ಸೊಲ್ಯೂಷನ್ ಈಗ ಸದ್ಯಕ್ಕೆ ಏನು ನಾವು ಹೇಳಿಕ್ಕೆ ಆಗೋದಿಲ್ಲ.
ರೈತ ರೈತರು ಹೇಳುವಂತದ್ದು ಏನಂದ್ರೆ ಇದ್ರೊಳಗೆ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಸರ್ಕಾರ ಮಧ್ಯ ಪ್ರವೇಶ ಮಾಡೋದು ಬೇಡ ಅಂತ ಯಾರೂ ಅಂದಿಲ್ಲ. ಸರ್ಕಾರ ಕರೆದಿದ್ದಕ್ಕನ ಎಲ್ಲ ಫ್ಯಾಕ್ಟ್ರಿ ಮಾಲಕರು ರೈತ ಸಂಘದವರು ಹೋಗಿದ್ರು ಬೆಂಗಳೂರಿಗೆ. ಅಲ್ಲಿ ಚರ್ಚೆ ಆಗಿನೇ ಒಂದು ಹಂತಕ್ಕೆ ತಂದು ಚರ್ಚೆ ಮಾಡಿ ಪೂರ್ಣ ಎಲ್ಲ ಇದನ್ನ ನಿಗದಿ ಮಾಡಿದ್ದಾರೆ. ಅದನ್ನೇ ವಿರೋಧ ಮಾಡ್ತಾರೆ. ಅವರು ಬೇಡಿಕೆ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು 3,500 ಕೇಳ್ಬೋದು, 4,000 ಕೇಳ್ಬೋದು. ಆದ್ರೆ ಕೊಡುವಂತ ಸ್ಥಿತಿಯೊಳಗೆ ಫ್ಯಾಕ್ಟ್ರಿ ಅವ್ರು ಇರ್ಬೇಕಲ್ಲ, ಅದು ಪ್ರಶ್ನೆ ಐತಿ. 3,500 ಬೆಲೆ ಅವ್ರಿಗೆ ಬಿಟ್ಟು ವಿಚಾರ ಅದು. ಸರ್ಕಾರ FRP ಪ್ರಕಾರ ನಿಗದಿ ಮಾಡಿದೆ, ಅದಕ್ಕೆ ನಾವು ಸ್ಟಿಕ್ ಆನ್ ಆಗಿದ್ದೀವಿ. ಸರ್, ಈಗ ಕಾರ್ಖಾನೆಗಳು ಜೊತೆಗೆ ಫ್ಯಾಕ್ಟ್ರಿಗಳಿಗೂ ಕೂಡ ಸಮಸ್ಯೆ ಆಗ್ತದೆ, ಕಾರ್ಮಿಕರಿಗೆ ಸಮಸ್ಯೆ. ನೋಡ್ರಿ, ಫ್ಯಾಕ್ಟ್ರಿ ಲೇಟಾಗಿ ಪ್ರಾರಂಭ ಮಾಡೋದ್ರಿಂದ ಇವತ್ತೇನು ಗ್ಯಾಂಗ್ ಮಹಾರಾಷ್ಟ್ರದಿಂದ ಬಂದಿದ್ದಾವ, ಕೆಲವೊಂದು ಲೋಕಲ್ ಗ್ಯಾಂಗ್ಸ್ ಇದ್ದಾವೆ, ಅವು ಗ್ಯಾಂಗ್ ಹೋಗ್ಬಿಟ್ಟು ಹೋಗ್ತಾವೆ. ಅವಾಗ ಫ್ಯಾಕ್ಟ್ರಿಯವ್ರಿಗೆ ತೊಂದರೆ ಆಗ್ತದೆ, ರೈತರಿಗೂ ತೊಂದರೆ ಆಗ್ತದೆ, ಲಗಾನಿ ಹೆಚ್ಚಾಕೋತ ಹೋಗ್ತದೆ. ಈಗಾಗಲೇ ಲಗಾನಿ ಪ್ರಾರಂಭ ಆಗಿದೆ. ಸೊ ಎಲ್ಲರಿಗೂ ತೊಂದರೆ ಐತದ, ಒಬ್ಬರಿಗೆ ಎಲ್ಲ. ಮತ್ತು ರೈತರಿಗೆ ತೊಂದರೆ ಆಗಿ ಫ್ಯಾಕ್ಟ್ರಿಗೆ ತೊಂದರೆ ಆಯ್ತಂದ್ರೆ ಮುಂದೆ ಬ್ಯಾಂಕ್ಗಳಿಗೆ ತೊಂದರೆ ಆಗ್ತದೆ. ಇದರ ಮಲ್ಟಿಪಲ್ ಎಫೆಕ್ಟ್ ಇದೆ ಇದ್ರ. ಈಗ ರೈತರು ಕಬ್ಬುಗಳನ್ನ ಕೆಲವು ರೈತರು ಕಾರ್ಖಾನೆಗೆ ಕೊಡ್ಲಿಕ್ಕೆ ತಯಾರಿದ್ದಾರೆ. ಕೆಲವು ರೈತರು, ಕೆಲವರು ಇಲ್ಲ, ಆ ರೇಟ್ ನಮ್ಮ ಒಪ್ಪಿಗೆ ಇಲ್ಲ ಅಂತ ಅನ್ಬೋದು. ಅವ್ರು ರೈತರು ಮೆಜಾರಿಟಿಯಾಗಿ ಎಲ್ಲರೂ ಬಂದು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.